ಕಾರ್ಯಕ್ರಮ ಬಿಟ್ಟು ದಯವಿಟ್ಟು ಬೇರೆ ಮುಖಂಡರುಗಳು ಕೆಳಗಡೆ ಬನ್ನಿ ಸರ್. ಪಾದಯಾತ್ರೆ ಬಗ್ಗೆ ನಮ್ಮ ನಿಖಿಲಣ್ಣವರು ಹೇಳಿದ್ದಾರೆ. ಇಲ್ಲಿವರೆಗೂ ನಮ್ಮ ರೈತರಿಗೆ ಇದು ನ್ಯಾಯ ಸಿಗಲು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ಅದಕ್ಕೆ ಇವತ್ತೆಲ್ಲ ಬಂದು ಕುಂಬಾರನೆಲ್ಲ ಚಾಲನೆ ಕೊಟ್ಟಿದ್ದಾರೆ. ಅವ್ರು 5-6 ಕೋಟಿ ಕೊಟ್ಟರು ನಾವು ನಮ್ಮ ರೈತರ ಜಮೀನ ಕೊಡಲ್ಲ. ರೈತರ ಜಮೀನು ಉಳಿಸ್ಕೋಬೇಕು ಅಂತಲೇ ನಾವು ಈ ಹೋರಾಟ ಮಾಡ್ತಾ ಇರೋದು. ಅವ್ರ ಹಿಂಭಾಗದಿಂದ ಅವ್ರ ಸರ್ಕಾರ ಐತೆ ಅಂದ್ಬಿಟ್ಟು ಯಾರ್ಯಾರ್ದೋ ರೈತರದ್ದು ವೋಟರ್ ಐ ಡಿಗಳೆಲ್ಲ ತೋರಿಸ್ಬಿಟ್ಟು ದುಡ್ಡು ಕೊಟ್ಟಿದ್ದೀವಿ ಅಂದ್ಬಿಟ್ಟು ಇದು ಮಾಡ್ತಾರೆ. ಅದೆಲ್ಲ ಸುಳ್ಳು. ಡಿ.ಕೆ. ಶಿವಕುಮಾರ್ ಅವರು ರೈತರ ಬಗ್ಗೆ ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು CM ಆದಂಥದ್ದು. ಅವರು ಈ ರೈತರ ಹೋರಾಟನ ಬಿಡಬೇಕು, ರೈತರಿಗೆ ಬಿಡದಿ ಇದನ್ನ ಜಯ ಗಳಿಸ್ಬೇಕು ಅಂದ್ಬಿಟ್ಟು ಕುಮಾರಣ್ಣವ್ರು ಇದು ಮಾಡಿದ್ದಾರೆ. ಕುಮಾರಣ್ಣವರು 100% ಇದನ್ನ ಇವತ್ತು ಚಾಲನೆ ಮಾಡಿದ್ದೀವಿ. ಎಲ್ಲ ರೈತರ ಸಂಘದವರು BJPಯವರು ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ. ಈಗ ನೋಡೋದ ಮುಂದಕ್ಕೆ ಏನಾಗುತ್ತೋ ಅದು ನಮ್ಮ ಈ ನಾಯಕರುಗಳು ಡಿಸೈಡ್ ಮಾಡಿ. ರೈತರು ಭೂಮಿ ಕೊಡಕ್ ಒಲವಿದೆ ಕೆಲವೊಂದ್ ಜನಕ್ಕೆ ಇವರೇ ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದಾರೆ ಅಂತ ಅವರು ಕಾಂಗ್ರೆಸ್ ಅವರು ಎಲ್ಲ ಇದ್ರಲ್ಲಿ ಹೇಳ್ತಾರೆ. ಎಲ್ಲ ರೈತರು ಅಂದ್ಮೇಲೆ ಏನಾಗುತ್ತೆ ಅಂದ್ರೆ ಯಾರೋ ಬಡವರು ಇರ್ತಾರೆ, ಒಂದ್ 1/2 ಎಕರೆ ಜಮೀನ್ ಇರುತ್ತೆ, ಅವ್ರಿಗೆ ದುಡ್ಡು ಬೇಕು, ಅವ್ರು ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲೋ ಮೂಳೆ ಮುರುಕಿರೋಂತ ರೈತರುಗಳು ಕೊಡ್ತೀನಿ ಅಂತಾರೆ. ಒಳ್ಳೆ ಭಾಗ ಇಲ್ಲ. ಪ್ರತಿಯೊಂದು ತಾಲೂಕಲ್ಲಿ ಏನ್ ಗೊತ್ತಾ ಮೇಡಮ್, 10-20% ಇದ್ದೇ ಇರ್ತಾರೆ. ಅದೇ ಎಲ್ಲ ಕಡೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರ್ದು ಅವ್ರದ್ದು ಇದಿರಲ್ಲ. ರೈತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಯಾವುದು ಸ್ವಾವಲಂಬಿಯಾಗಿ ಬದುಕ್ತಾರೆ ಅವರು ರೈತರುಗಳು ಕೊಡ್ತಾ ಇಲ್ಲ. ಯಾರು ಇವರು ಸುಮ್ಮನೆ ಈ ರಾಜಕೀಯ ಮಾಡೋಕ್ಕೋಸ್ಕರ ನಾವು ಕೊಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ರೈತರು ಯಾರನ್ನು ಒಂದು 80% ದುಡ್ಡು ಈಸ್ಕೊಂಡಿಲ್ಲ. ಎಲ್ಲೋ ಕೆಲವರು ಈಸ್ಕೊಂಡಿರ್ಬೋದು, ಒಂದು 5% ಜನ ಈಸ್ಕೊಂಡಿರ್ಬೋದು. ಅದನ್ನೇ ಇವರು ದೊಡ್ಡದು ಹೈಲೈಟ್ ಮಾಡ್ತಾರೆ. ಬಾಲಕೃಷ್ಣ ಅವರು ಬಹಳ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆ ಮೂಲಕ ಇದನ್ನ ಕೈ ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗೂ ಕೈ ಬಿಡ್ತಾರೆ. ಯಾಕೆಂದ್ರೆ ರೈತರಿಗೆ ಗೊತ್ತಿದೆ ನಾವಿವತ್ತು ಭೂಮಿ ಮಾರ್ಬಿಟ್ಟು ಬೆಂಗಳೂರಿಗೆ ಹೋದ್ರೆ ಏನು ಸಿಗಲ್ಲ ಅಂದ್ಬಿಟ್ಟು ಇವ್ರು ಏನೇ ಕೋಟಿ ರೂಪಾಯಿ ಕೊಟ್ರು ದುಡ್ಡು ಖರ್ಚಾಗ್ಬಿಡುತ್ತೆ. ಬಟ್ ಜಮೀನ್ ಇದ್ರೆ ಬಂದು ಏನೋ ಉಳುಮೆ ಮಾಡ್ಕೊಂಡು ರೈತರು ಒಂದು ಇದನ್ನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ಗೊಬ್ಬರ ಇದು ಪ್ರತಿಯೊಂದನ್ನು ಒಂದು ತೋಟ ಮಾಡಿದ್ದಾರೆ, ಅಡಿಕೆ ತೋಟ ಮಾಡಿದ್ದಾರೆ, ಏನೋ ಜೀವನ ಮಾಡ್ತಾ ಇದ್ದಾರೆ. ಅದು ಬೆಂಗಳೂರು ಪಕ್ಕದಲ್ಲೇ ಇದೆ. ಅವರು ರೈತರು ಉಳಿಸ್ಕೋಬೇಕು ಅಂತ ಅವ್ರ ಆಸೆ ಇದೆ. ಇವ್ರಿಗೇನು ಟೌನ್ಶಿಪ್ ಮಾಡೋದೇನು ಬರಲ್ಲ. ಟೌನ್ಶಿಪ್ ಏನ್ ಮಾಡ್ತಾರೆ, ಬೆಂಗಳೂರಿನಲ್ಲಿ ಇರೋ BDS ಸೈಡಲ್ಲೇ ಮನೆ ಕಟ್ಟಲ್ಲ ಜನಗಳು, ಎಲ್ಲ ಖಾಲಿ ಬಿದ್ದಿದ್ದಾವೆ. ಇದು ಬೇಕಾಗಿಲ್ಲ, ಬಿಡದಿ ಟೌನ್ಶಿಪ್ ಬೇಕಾಗಿಲ್ಲ. ಕಮರ್ಷಿಯಲ್ ಮಾಡಿ ದುಡ್ಡು ಮಾಡಕೊಟ್ಟವ್ರೆ ಅಂತ. ಹೌದು, ಖಂಡಿತ. ಇವ್ರೇನಂದ್ರೆ ರೈತರ ಹೋರಾಟದಲ್ಲಿ ದುಡ್ಡು ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಇವ್ರದ್ದು ಇದು ಯಶಸ್ವಿ ಆಗಲ್ಲ. ರೈತರು ಎಲ್ಲಿವರೆಗೂ ಒಗ್ಗಟ್ಟಾಗಿರ್ತಾರೋ ಅಲ್ಲಿವರೆಗೂ ಒಗ್ಗಟ್ಟಿರ್ತದೆ. ರೈತರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿದಾಗ ಇದನ್ನ ಅವರು ಮಾಡೋದಕ್ಕೆ ಇದು ಮಾಡ್ತಾರೆ.